ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮುಂದುವರೆದ ಮಳೆ. ಉತ್ತಮ ಮಳೆಗೆ ಬೆಳಗಾವಿಯ ಸಪ್ತ ನದಿಗಳಿಗೆ ಜೀವ ಕಳೆ ಬಂದಿದೆ. ಮುಂಗಾರು ಮಳೆಯಿಂದ ಘಟಪ್ರಭಾ ನದಿಗೆ ಒಳಹರಿವು ಕೂಡ ಹೆಚ್ಚಳವಾಗಿದೆ. ಐತಿಹಾಸಿಕ ಗೋಕಾಕ್ ಫಾಲ್ಸ್ನಲ್ಲಿ ಜಲ ವೈಭವವೇ ಸೃಷ್ಟಿಯಾಗ್ಬಿಟ್ಟಿದೆ. 180 ಅಡಿ ಮೇಲಿಂದ ಧುಮ್ಮಿಕ್ತಾ ಇದೆ ಭಾರತದ ನಯಾಗಾರ. ಜಲಪಾತದ ರಮಣೀಯ ದೃಶ್ಯ ಕಂಡು ಪ್ರವಾಸಿಗರು ಫುಲ್ ಫಿದಾ ಆಗ್ಬಿಟ್ಟಿದ್ದಾರೆ. ಸೆಲ್ಫಿಗಾಗಿ ಜಲಪಾತದ ತುದಿಗೆ ಹೋಗಿ ಪ್ರವಾಸಿಗರು ಹುಚ್ಚಾಟ ಮೆರಿತಾ ಇದ್ದಾರೆ. ಈ ಬಗ್ಗೆ ನಿಗಾ ಇಡುವುದಕ್ಕೆ ಪ್ರವಾಸೋದ್ಯಮ ಇಲಾಖೆ ಸಿಬ್ಬಂದಿ ನಿಯೋಜನೆಯನ್ನ ಮಾಡಲಾಗಿದೆ. ಈ ಮಳೆಗಾಲದ ಸಂದರ್ಭದಲ್ಲಿ ಪ್ರಕೃತಿ ಸೌಂದರ್ಯ ಅದ್ಭುತವಾಗಿರುತ್ತೆ. ಆದರೆ ಸಮಸ್ಯೆ ಏನು ಅಂತಂದ್ರೆ ಆ ಜಿಲ್ಲಾಡಳಿತಗಳಿಗೆ ಪ್ರವಾಸಕ್ಕೆ ಅಂತ ಬಂದವರು ಹುಚ್ಚಾಟ ಮೆರಿತಾ ಇರ್ತಾರೆ. ಅಪಾಯ ಇದೆ, ಅಲ್ಲಿಗೆ ಹೋಗ್ಬೇಡಿ ಅಂತ ಹೇಳಿದ್ರು ಕೂಡ ಕೇಳೋದಿಲ್ಲ. ನೋಡಬೇಕು ಅಂತ ಹೋಗ್ತಾರೆ, ಕಾಲ್ಜಾರಿ ಬೀಳ್ತಾರೆ, ಈ ಥರದ್ದೆಲ್ಲ ಸಮಸ್ಯೆಗಳಾಗತ್ತೆ. ಆ ನಿಟ್ಟಿನಲ್ಲಿ ಈಗ ಪ್ರವಾಸೋದ್ಯಮ ಇಲಾಖೆ ಕೂಡ ಆ ಜಿಲ್ಲಾಡಳಿತಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಉತ್ತಮ ಮಳೆಗೆ ಬೆಳಗಾವಿಯ ಸಪ್ತ ನದಿಗಳು ಕೂಡ ತುಂಬಿ ಹರಿತಾ ಇದೆ. ಅಲ್ಲಿನ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ, ಯಾವ ರೀತಿಯಾದಂಥ ಒಂದು ದೃಶ್ಯ ಅಲ್ಲಿ ಇದೆ ಅನ್ನೋದನ್ನು.